ತಮಿಳುನಾಡಿನ ರಾಜಕೀಯ ಮತ್ತು ಸಿನಿಮಾ ರಂಗದಲ್ಲಿ ಸದ್ಯಕ್ಕೆ ದಳಪತಿ ವಿಜಯ್ ರವರ ಹೆಸರು ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ನಟನಾಗಿ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿ ಈಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಚುಕ್ಕಾಣಿ ಹಿಡಿದಿರುವಂತಹ ವಿಜಯ್ ರವರ ಕೆಲವು ವೈಯಕ್ತಿಕ ನಡವಳಿಕೆಗಳು ಮತ್ತು ರಾಜಕೀಯ ನಿರ್ಧಾರಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜಕೀಯ ಪ್ರವೇಶದ ಆರಂಭಿಕ ದಿನಗಳಲ್ಲಿ ತಮ್ಮ ವೈಯಕ್ತಿಕ ಜ್ಯೋತಿಷಿಯನ್ನ ಸರ್ಕಾರದ ಅಧಿಕೃತ ಸಲಹೆಗಾರರನ್ನಾಗಿ ನೇಮಕ ಮಾಡಿ ವಿಜಯ್ ಭಾರಿ ಟೀಕೆಗೆ ಒಳಗಾಗಿದ್ರು. ಆದರೆ ತಕ್ಷಣವೇ ಎಚ್ಚೆತ್ತುಕೊಂಡು ಆದೇಶವನ್ನ ಹಿಂಪಡೆಯುವಂತಹ ಮೂಲಕ ತಮ್ಮ ತಪ್ಪನ್ನ ತಿದ್ದುಕೊಂಡಿದ್ರು. ಆದರೆ ಇದೀಗ ಅವರು ಮಾಡುವಂತಹ ಮತ್ತೊಂದು ನಡೆ ಸಾರ್ವಜನಿಕರು ಮತ್ತು ರಾಜಕೀಯ ವಿಶ್ಲೇಷಕರು ಕೆಂಡಮಂಡಲವಾಗುವಂತೆ ಮಾಡಿದೆ. ತಮಿಳುನಾಡು ಚಿತ್ರರಂಗದ ಖ್ಯಾತ ನಟ ಅಜಿತ್ ಕುಮಾರ್ ಅವರ ತಾಯಿ ಇತ್ತೀಚೆಗಷ್ಟೇ ನಿಧನರಾಗಿದ್ರು. ಈ ಹಿನ್ನೆಲೆಯಲ್ಲಿ ಅಜಿತ್ ರವರಿಗೆ ಸಾಂತ್ವನವನ್ನ ಹೇಳಲು ಮತ್ತು ಅವರ ದುಃಖದಲ್ಲಿ ಭಾಗಿಯಾಗಲು ಮುಖ್ಯಮಂತ್ರಿ ವಿಜಯ್ ರವರು ಅಜಿತ್ ನಿವಾಸಕ್ಕೆ ಭೇಟಿ ನೀಡಿದರು. ಆದರೆ ಈ ಭೇಟಿಯ ಸಂದರ್ಭದಲ್ಲಿ ವಿಜಯ್ ಒಬ್ಬರೇ ಹೋಗದೆ ಅವರ ಜೊತೆ ತಮಿಳುನಾಡಿನ ಖ್ಯಾತ ನಟಿ ತ್ರಿಷಾ ಕೃಷ್ಣನ್ ಕೂಡ ಕಾಣಿಸಿಕೊಂಡಿರುವುದು ಈಗ ಹೊಸದೊಂದು ವಿವಾದಕ್ಕೆ ನಾಂದಿ ಹಾಡಿದೆ. ಅಜಿತ್ ಕುಮಾರ್ ಅವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಟಿ ತ್ರಿಷಾ ರವರಿಗೆ ಸಿಕ್ಕ ಗೌರವ ಮತ್ತು ವಿಶೇಷ ಸವಲತ್ತುಗಳನ್ನು ಸಾರ್ವಜನಿಕರು ಕಣ್ಣು ಕೆಂಪಾಗಿಸಿದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಪತ್ನಿಗೆ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಯಾವ ರೀತಿಯ ಭದ್ರತೆ, ಪ್ರೋಟೋಕಾಲ್ ಹಾಗೂ ಸರ್ಕಾರಿ ವಾಹನಗಳ ಬೆಂಗಾವಲು ವ್ಯವಸ್ಥೆ ಸಿಗಬೇಕು ಅಂತಹ ಎಲ್ಲಾ ರಾಜ ಮರ್ಯಾದೆಯನ್ನ ನಟಿ ತ್ರಿಷಾ ಕೃಷ್ಣನ್ ರವರಿಗೆ ಕಲ್ಪಿಸಲಾಗಿತ್ತು. ಈ ಅದ್ದೂರಿ ಸರ್ಕಾರಿ ವ್ಯವಸ್ಥೆಯನ್ನ ಕಂಡಂತಹ ಸಾರ್ವಜನಿಕರು ಮತ್ತು ವಿರೋಧ ಪಕ್ಷದ ನಾಯಕರು ಇದು ನೇರವಾದ ಅಧಿಕಾರ ದುರ್ಬಳಕೆ ಎಂದು ಆರೋಪಿಸಿದ್ದಾರೆ. ಒಬ್ಬ ನಟಿಗೆ ಮುಖ್ಯಮಂತ್ರಿಯ ಅಧಿಕೃತ ಪ್ರೋಟೋಕಾಲ್ ಬಳಸಿ ಭದ್ರತೆ ನೀಡುವುದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸುತ್ತೆ ಎಂಬ ಆಕ್ಷೇಪಗಳು ಕೇಳಿಬರುತ್ತಿವೆ. ತಮಿಳುನಾಡಿನ ಜನಸಾಮಾನ್ಯರು ತೆರಿಗೆ ಕಟ್ಟುವ ಹಣದಲ್ಲಿ ಒಬ್ಬ ನಟಿಗೆ ಇಷ್ಟೊಂದು ಬೆಂಗಾವಲು ಪಡೆ ಮತ್ತು ರಾಜ ಮರ್ಯಾದೆ ನೀಡುವ ಅವಶ್ಯಕತೆ ಏನಿತ್ತು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ತೀವ್ರವಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ. ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ವಿಜಯ್ ರವರ ವೈಯಕ್ತಿಕ ಜೀವನದ ಬಿಕ್ಕಟ್ಟು ಕೂಡ ಸಾರ್ವಜನಿಕವಾಗಿ ಚರ್ಚೆಯಾಗ್ತಾ ಇದೆ. ವಿಜಯ್ ಮತ್ತು ಅವರ ಪತ್ನಿ ಸಂಗೀತರವರ ವೈವಾಹಿಕ ಜೀವನ ಸದ್ಯ ಸುಗಮವಾಗಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಇವರಿಬ್ಬರ ವಿಚ್ಛೇದನ ಪ್ರಕರಣವು ಪ್ರಸ್ತುತ ನ್ಯಾಯಾಲಯದ ಮೆಟ್ಟಿಲೇರಿದೆ. ಕಾನೂನಾತ್ಮಕವಾಗಿ ವಿಚ್ಛೇದನ ಪ್ರಕ್ರಿಯೆ ಮುಗಿದು ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವವರೆಗೆ ಅಥವಾ ಅಧಿಕೃತವಾಗಿ ಮುಂದಿನ ನಿರ್ಧಾರ ಪ್ರಕಟಿಸುವವರೆಗೆ ವಿಜಯ್ ರವರು ತ್ರಿಷಾ ರವರನ್ನ ತಮ್ಮ ವೈಯಕ್ತಿಕ ಹಾಗೂ ರಾಜಕೀಯ ವಿಚಾರಗಳಿಂದ ದೂರ ಇಡುವುದು ಸೂಕ್ತ ಎಂಬ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಬಲವಾಗಿ ಕೇಳಿ ಬರ್ತಿವೆ. ಯಾಕಂದ್ರೆ ಮುಖ್ಯಮಂತ್ರಿಯಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಯ ವೈಯಕ್ತಿಕ ನಡೆಗಳು ಇಡೀ ರಾಜ್ಯದ ಮೇಲೆ ಪ್ರಭಾವ ಬೀರುತ್ತವೆ. ಈ ಇಡೀ ವಿವಾದದ ಮಧ್ಯೆ ಮತ್ತೊಂದು ಕಳವಳಕಾರಿ ವಿಷಯವೆಂದರೆ ವಿಜಯ್ ರವರ ಮಕ್ಕಳ ಮೇಲಾಗ್ತಿರುವಂತಹ ಮಾನಸಿಕ ಪರಿಣಾಮ. ವಿಜಯ್ ಮತ್ತು ತ್ರಿಷಾ ಒಟ್ಟಿಗೆ ಹೊರಗೆ ಹೋದಾಗಲೆಲ್ಲ ಮಾಧ್ಯಮಗಳು ಇವರ ಮೇಲೆ ಅತಿಯಾದ ಗಮನ ಹರಿಸುತ್ತಿವೆ ಮತ್ತೆ ಕ್ಯಾಮೆರಾಗಳು ಬೆನ್ನಟ್ಟುತ್ತಿವೆ. ಇದರಿಂದಾಗಿ ಇವರ ವೈಯಕ್ತಿಕ ಜೀವನದ ಸುದ್ದಿಗಳು ದಿನದ 24 ಗಂಟೆಯೂ ಪ್ರಸಾರವಾಗ್ತಾ ಇದ್ದು ಇದು ವಿಜಯ್ ರವರ ಮಕ್ಕಳ ಮನಸ್ಸಿನ ಮೇಲೆ ತೀವ್ರವಾದ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತಾ ಇದೆ ಎಂದು ಆಪ್ತ ವಲಯಗಳು ಕಳವಳ ವ್ಯಕ್ತಪಡಿಸುತ್ತಾ ಇವೆ. ರಾಜಕೀಯವಾಗಿ ಎಷ್ಟೇ ಬ್ಯುಸಿಯಾಗಿದ್ರೂ ಒಬ್ಬ ಜವಾಬ್ದಾರಿಯುತ ತಂದೆಯಾಗಿ ಇಂತಹ ಕಠಿಣ ಸಮಯದಲ್ಲಿ ಮಕ್ಕಳಿಗೆ ಯಾವುದೇ ಮಾನಸಿಕ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕಾದಂತಹ ದೊಡ್ಡ ಕರ್ತವ್ಯ ವಿಜಯ್ ರವರ ಮೇಲಿದೆ. ಸಿನಿಮಾ ರಂಗದ ಗ್ಲಾಮರ್ ಜಗತ್ತಿನಿಂದ ರಾಜಕೀಯದ ಗಂಭೀರ ಜಗತ್ತಿಗೆ ಕಾಲಿಟ್ಟಿರುವ ದಳಪತಿ ವಿಜಯ್ ರವರು ಕೇವಲ ನಟನಾಗಿರದೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರುವುದರಿಂದ ಇನ್ಮುಂದೆಯಾದರೂ ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಯೋಚಿಸಿ ಇಡಬೇಕಾಗುತ್ತೆ. ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿರುವ ಈ ಬೆಂಗಾವಲು ವಿವಾದಕ್ಕೆ ಮುಖ್ಯಮಂತ್ರಿ ವಿಜಯ್ ರವರು ಯಾವ ರೀತಿ ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ಇಡೀ ತಮಿಳುನಾಡು ಕುತೂಹಲದಿಂದ ಕಾದು ನೋಡುತ್ತಿದೆ.